ಚಲೋ ಅದಾವ ನೋಡ್ರಿ. ಫಸ್ಟ್ ಜ್ವರ ಅಮ್ಮ ಕರ್ಕೊಂಡು ದವಾಖಾನಿಗೆ ಹೋದವ್ರೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡಾರ್ದೆ ನಮ್ಮ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಅವಶ್ಯಕತೆ ಇದೆ. ಸಪೋರ್ಟ್ ಮಾಡಿರಿ. ಹೀಗೆ ಏನೇ ತಪ್ಪು ಅನ್ನಿಸ್ತಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ನಮ್ಮ ಪೆಂಟ್ಯ ನೋಡ್ರಿ ಅಲ್ಲಿ ಹ್ಯಾಂಗೆ ಕೂತೈತಿ. ಅದು ನೋಡ್ರಿ ಕಾಲು ಹ್ಯಾಂಗೆ ಮನ್ಕೊಂಡೈತೆ ಅಲ್ಲಿ. ಈಗ ನೋಡ್ರಿ 2 ತಿಂಗಳೈತ್ರಿ ಮಾವಿನಕಾಯಿ ಸೀಸನ್ ಚಾಲು ಆಗಿ. ಮಾವಿನಕಾಯಿನೇ ತೊಗೊಂಬಂದಿದ್ದಿಲ್ರಿ ಮನ್ಯಾಗ. ಇವತ್ತು ಅವ್ರ ಪಪ್ಪ ತೊಗೊಂಬಂದಾರ ನೋಡ್ರಿ ಮಾವಿನಕಾಯಿ. ಇದು ರೀ 2 ತಿಂಗಳಾಗಿತ್ತೇನ್ರಿ ಸೀಸನ್ ಚಾಲು ಆಗಿ, ತೊಗೊಂಬಂದಿದ್ದಿಲ್ರಿ ಮನ್ಯಾಗ. ಈಗ ಅಂದ್ರೆ ಇವತ್ತು ತೊಗೊಂಬಂದಾರ ನೋಡ್ರಿ ಮಾವಿನಕಾಯಿ. ತಿಂದ್ರೆ ಇಂಥವೇ ಮಾವಿನಕಾಯಿ ತಿನ್ಬೇಕು ನೋಡ್ರಿ. ಅವ್ರು ಹಂಗೆ ರೀ, ತಂದ್ರೆ ಒಮ್ಮೆ ತೊಗೊಂಬರ್ತಾರೆ, ಇಲ್ಲಕಂದ್ರೆ ಇಲ್ರಿ ಅವರು. ಚಲೋ ಅದಾವಲ್ರಿ ಮಾವಿನಕಾಯಿ. ಸೀಕರಣೆ ಅದು ಮಾಡೋಕೆ ಚಲೋ ಅದಾವ ನೋಡ್ರಿ ಮಾವಿನಕಾಯಿ. ಅಮ್ಮೂನು ಮಧ್ಯಾಹ್ನದಾಗ ಮಾವಿನಕಾಯಿ ಎಲ್ಲ ಅಲ್ಲಾಕತ್ತಿದ್ರಿ. ತೊಗೊಂಬರ್ಬೇಕು ಅಂತ ಅಂದಿದ್ದೆ ರೀ ಅಕ್ಕಿಗೆ. ಅವ್ರ ಪಪ್ಪ ತೊಗೊಂಬಂದ್ಬಿಟ್ರು ನೋಡ್ರಿ. ಇದು ಬರ್ಫಿ ರೀ, ಇದು ಪೆಪ್ಪಾಕ್ಸ್ ಏನೋ ಹೇಳ್ಯಾರಿ ಇವ್ರು ತೊಗೊಂಬ ಅಂಥೇಳಿ. ತೊಗೊಂಬಂದು ಕೊಟ್ಟಾರ ನೋಡ್ರಿ. ಹಾಂ, ಈಗ ನೋಡ್ರಿ, ಈಗ ಸಂಜೆ ಅಡ್ಗೆ ಏನು ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಕತ್ತೀವಿ. ಏನು ಮಾಡ್ಬೇಕಂತ ಗೊತ್ತಾಗುತ್ತೆ. ಸಂಜೆ ಕಡೆಗೆ ಮಧ್ಯಾಹ್ನದಾಗ ಸಪ್ಪನ್ ಬ್ಯಾಳಿ ಮತ್ತು ಅನ್ನ ಅದು ಮಾಡಿದ್ದೇನೆ ನಾನು. ಸಂಜೆ ಕಡೆಗೆ ಏನು ಮಾಡ್ಬೇಕಂತ ಹೇಳಿ ಗೊತ್ತಿಲ್ಲದೆ ನೋಡ್ಬೇಕು ಏನು ಮಾಡಬೇಕು. ಇದು ನೋಡ್ರಿ ಬರ್ಫಿ ಮನ್ಯಾಗೆ ಮಾಡ್ಬೋದ್ರಿ, ಮನ್ಯಾಗೆ ಮಾಡ್ತೀವಲ್ರಿ ನಾವು. ಹೇಳಾದ್ರೆ ತೊಗೊಂಬಂದಾರೆ ಸುಮ್ಮನೆ. ನಾನು ಇವತ್ತಿನ ಬ್ಲಾಗ್ನಲ್ಲಿ ಹೇಳ್ತೀನಿ ಅಂದಿದ್ದೆ ಅಲ್ರಿ. ನಮ್ಮ ಅಮ್ಮಗೆ ಏನಾಗಿತ್ತು ಅಂತಂದ್ರೆ, ಏನೂ ಇಲ್ರಿ ಅಕ್ಕಿಗೆ ಮತ್ತು ನೆಗಡಿ ಬಂದು ಈ ಕಡೆ ಎಲ್ಲ ಬ್ಯಾನ್ ಇತ್ತು ರೀ, ಕುತ್ತಿಗೆ ಗಂಟಲೆಲ್ಲ ಬ್ಯಾನ್ ಇತ್ತು ರೀ. ನಾನು ದವಾಖಾನೆಗೆ ಕರ್ಕೊಂಡು ಹೋಗಿದ್ದೆ ಅಕ್ಕಿಗೆ. ದವಾಖಾನೆಗೆ ಕರ್ಕೊಂಡು ಹೋಗಿದ್ದೆ ರೀ ನಾನು. ದವಾಖಾನೆಗೆ ಕರ್ಕೊಂಡು ಹೋಗೋಣ ಏನಾಯ್ತು, ಡಾಕ್ಟ್ರ್ ಇಂಜೆಕ್ಷನ್ ಮಾಡೋಣ. ಆಕೆ ಮೈ ಗಟ್ಟಿ ಹಿಡ್ದಿದ್ಲು ಏನು ಗೊತ್ತಿಲ್ಲರಿ, ಕಾಲೇ ಹಿಡಿದು ಬಿಟ್ಟಿದ್ರಿ ಆಕೆಗೆ. ಹೊಟ್ಟೆ ನಡಿಲಾಕೂ ಬರಲಾಗಿತ್ತು, ಏನೂ ಇಲ್ಲ. ಆ ಥರ ಕಾಲು ಹಿಡಿದ್ಬಿಟ್ಟಿದ್ರಿ. ನಾನು ದಿನ 4-5 ದಿವಸ ಕಂಟಿನ್ಯೂ ತಿರುಗಾಡಿದ್ರಿ ದವಾಖಾನೆಗೆ, ಅಂದ್ರೂ ಕಡಿಮೆ ಆಗಕತ್ತಿದ್ದಿಲ್ಲ ರೀ. ಆಕೆಗೆ ನಡಿಲಾಕೂ ಬರಾಕತ್ತಿದ್ದಿಲ್ಲ, ಏನೂ ಇಲ್ಲ. ನಾನಂದ್ರೆ ಅಷ್ಟು ಗಾಬರಿ ಬಿದ್ದಿದ್ದೆ ರೀ. ಏನು ಅನ್ಬೇಕು, ಏನು ತೋರಿಸ್ಬೇಕು, ಎಲ್ಲಿ ತೋರಿಸ್ಬೇಕಂತ ನನಗೂ ಗೊತ್ತಾಗತ್ತಿದ್ದಿಲ್ಲ ರೀ. ಮತ್ತು ಹಂಗೆ ದಿವಸ ತೊಗೊಂಡು ಹೋಗಿದ್ರು ದವಾಖಾನೆಗೆ. ತೋರಿಸಿದ್ರೆ ಹಿಂಗೆ ಆಗತ್ರಿ. ಆಕೆ ಹೊಟ್ಟೆ ನಡಿಲಾಕೂ ಬರಾಕತ್ತಿದ್ದಿಲ್ಲ, ಕುಂದ್ರನಾಕೂ ಬರಾಕತ್ತಿದ್ದಿಲ್ಲ ರೀ ಆಕೆಗೆ. ಅದಕ್ಕೆ ನಾನು ವಿಡಿಯೋನೇ ಮಾಡಿದ್ದಿಲ್ಲ ರೀ. 3 ದಿನ ಆಯಿತು. ಅಕ್ಕಿಂದ ನೋಡ್ಕೊತ ಕೂರ್ತೀನಿ ನಾನು. ಒಂದೇ ನನಗೂ ತಿಳಿವಲ್ದಾಗಿತ್ತು ಏನು ಮಾಡಬೇಕಂತ, ಯಾಕೆ ಹಿಂಗೈತೆ ಅಂತೇಳಿ. ಮತ್ತು ದೇವ್ರಿಗೂ ತೋರಿಸ್ದೆ ರೀ, ಎಲ್ಲ ಮಾಡಿದೆ ರೀ, ಏನೂ ಇದ್ದಿದ್ದಿಲ್ಲ ರೀ. ಅದು ಏನಾಗಿತ್ತು ಅಂದ್ರೆ, ನರ ಸ್ವಲ್ಪ ಆಕೆ ಮೈ ಗಟ್ಟಿ ಹಿಡ್ದಿಲ್ಲ ರೀ. ಅದು ನರ ಸ್ವಲ್ಪ ಇದು ಆಗಿತ್ತಂತೆ, ನರದ ಫಾಲ್ಟ್ ಇತ್ತಂದ್ರಿ ಅದು. ಮತ್ತು ಡಾಕ್ಟ್ರ್ ಸಲೈನ್ ಅದು ಹಚ್ಚಿದ್ರಿ. ಸಲೈನ್ ಅದು ಹಚ್ಚಾನ, ಮತ್ತು ಸಲೈನ್ ಅದು ಹಚ್ಚಿ ಚಲೋ ಎಲ್ಲ ಇಂಜೆಕ್ಷನ್ ಅದನ್ನು ಸಲೈನ್ದಾಗಿ ಹಚ್ಚಿದ್ರಿ. ಈಗ ಇವತ್ತು ಸ್ವಲ್ಪ ಆರಾಮಾಗ್ಯಾಳ್ರಿ. ಮತ್ತು ಇವತ್ತು ಸ್ವಲ್ಪ ಆರಾಮ ತಪ್ಪಿದ್ರಿ ಆಕಿಗೆ. ಮತ್ತು ಇದು ಏನೋ ಹಿಂದೆ ಎಲ್ಲ ಬ್ಯಾನ್ ಆಗಕತ್ತೈತಂತ್ರಿ, ಆನಾಕತ್ತಿದ್ದಾಳ್ರಿ. ತೊಗೊಂತವ ಅಂತಂದಿನ್ರಿ ಆಕಿಗೆ. ಅದ್ರ ಇಂಜೆಕ್ಷನ್ ಮಾಡೋದ್ರಿಂದಾಗ ಮಕ್ಕಳು ಮೈ ಗಟ್ಟಿ ಹಿಡಿಬೇಡ ನೋಡ್ರಿ. ಅದು ಈ ಥರ ಆಗುತ್ತೆ ನೋಡ್ರಿ. ನಡಿಲಾಕೂ ಬರಲ್ಲ, ಕುಂದ್ರಾಕೂ ಬರಲ್ಲ. ಮೈ ಗಟ್ಟಿ ಹಿಡಿದ್ರೆ ನರ ಎಲ್ಲ ಮುದ್ದೆ ಆಗಿಬಿಡ್ತಿತ್ತಂತ್ರಿ ಅದು. ಅದಕ್ಕೆ ಸಲೈನ್ ಹಚ್ಚಿದ್ರಿ. ಮತ್ತು ಬರೋಬ್ಬರಿ ಇದ್ದಿದ್ದು. ಯಾಕಂದ್ರೆ ರಕ್ತ ಪರೀಕ್ಷೆ ಮಾಡ್ತೀನಿ, ಸ್ಕ್ಯಾನಿಂಗ್ ಅದು ಅಂತ ಹೇಳಿದ್ರಿ ಅವರು. ನಾನು ಮಾಡಂತ ಅಂದಿದ್ದೆ ರೀ. ಮತ್ತು ನೋಡು ನಿಂದಿರಿ ಸಲೈನ್ ಹಚ್ಚಿ ನೋಡು ಅಂತ ನಾನು. ಮತ್ತು ಅಷ್ಟಕ್ಕೆ ಆರಾಮಾಗಿದ್ರಿ ಆಕೆಗೆ. ಇಷ್ಟ ಆಗಿತ್ತು ನೋಡ್ರಿ. ನೋಡ್ರಿ, ದವಾಖಾನೆಗೆ ನಾವು ಹೋದಾಗ ನಾವೇನು ತಪ್ಪು ಮಾಡ್ತೀವಿ ಅಂತಂದ್ರೆ, ಒಂದೊಂದು ಸರ್ತಿ ಇಂಜೆಕ್ಷನ್ ಮಾಡೋ ಮುಂದಾಗ ಮಕ್ಕಳಾಗಲಿ ಒಬ್ಬೊಮ್ಮೆ ದೊಡ್ಡವರಾಗಲಿ ಮೈ ಗಟ್ಟಿ ಹಿಡಿತಾರೆ ರೀ. ಆ ಥರ ಮಾಡಿದ್ರೆ ನಮಗೆ ಅದು ಎಲ್ಲ ಪ್ರಾಬ್ಲಮ್ ಆಗೋದ್ರಿ. ಯಾಕಂದ್ರೆ ನಮ್ಮ ಮಮ್ಮಿನೂ ಒಂದು ಸರ್ತಿ ದವಾಖಾನೆಗೆ ಹೋದಾಗ ಹಾಗೆ ಮಾಡಿದ್ರಿ. ಅವ್ರಿಗೂ 4-5 ದಿವಸ ಹೇಳಕ್ಕೆ ಬಂದಿದ್ದಿಲ್ಲ ರೀ ನರ ಹಿಡಿದು. ಈಗ ನಿನ್ನ ಮೊನ್ನೆ ಹಾಗೆ ಮಾಡಿದ್ರಿ. ಮೈ ಗಟ್ಟಿ ಹಿಡಿದ್ಬಿಟ್ಟಾಡ್ರಿ. ಅದು ಔಷಧ ಅಲ್ಲೇ ಕುಂದಿರ್ತೈತಲ್ರಿ ಅದು. ಮತ್ತು ನರಾನು ಎಲ್ಲ ಹಿಡಿದ್ಬಿಡ್ತಾವ್ರಿ. ಅವೆಲ್ಲ ಬ್ಯಾನ್ ಇರ್ತಾವ್ರಿ, ಎಲ್ಲ ನಡಿಲಕ್ಕೆ ಬರಲ್ರಿ, ಏನೂ ಇಲ್ರಿ. ಈ ಥರ ತಪ್ಪು ಮಾಡಬೇಡ್ದು ನೋಡ್ರಿ. ಯಾಕಂತಂದ್ರೆ ನನಗೆ ಅನುಭವ ಆಗ್ಬಿಡ್ತೀರಿ. ನನ್ನ ಮಗಳಿಗೆ ಆರಾಮ ತಪ್ಪಿದ್ದು ನೋಡಿ, ಮತ್ತು ನಮ್ಮ ಮಮ್ಮಿನೂ ಆರಾಮ ತಪ್ಪಿದ್ರಿ. ಹಾಗಾಗಿ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳಕತ್ತೀನಿ ರೀ.
ದವಾಖಾನೆಗೆ ಹೋದವರಿ ತಪ್ಪು ಮಾಡಬಾರ್ದು ನೋಡಿರಿ. ಇವತ್ತು ನಾನು ಏನು ಮಧ್ಯಾಹ್ನದಾಗ ಇದ್ದಿದ್ದೆಲ್ಲ ಅದ್ರ ಮೇಲೆ ಬಿಟ್ಬಿಟ್ಟೀನಿ ರೀ. ಏನು ಇಂಥ ತಗಿಗೆ ಅದು ಊಟನೇ ಸೇರಲ್ರಿ. ಏನು ಊಟ ಮಾಡ್ಬೇಕು ಏನು ಅಡುಗೆ ಮನ್ಯಾಗ ಬಂದ್ರೆ ರೀ ಬಸ್ಸಿನ ಕಟ್ಟಿ ಬಂದು ನಿಂತ್ರೆ ನಿದ್ರಾಗ ಕೊಡಲ್ರಿ. ಅಷ್ಟು ತಗಿರಿ, ಅಷ್ಟು ಇದು ಆಗತೈತ್ರಿ. ಹಸುನು ಇರಲ್ರಿ, ಇಂಥ ಊಟನೂ ಹೋಗಲ್ರಿ ಇಂಥ ಟೈಮ್ನಾಗ. ಹಾಗಾಗಿ ಅನ್ನ ಸಾರು ಮಾಡಿದರೆ ಅದ್ರ ಮೇಲೆ ಬಿಟ್ಬಿಟ್ಟಿದ್ದೆ ನಾನು. ನೋಡಿರಿ, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಸ್ಕಿಪ್ ಮಾಡಾರ್ದೆ ನಮ್ಮ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತ್ರಿ. ನೀವು ಸಪೋರ್ಟ್ ಮಾಡ್ಲಿಂತಾರೆ ನಮ್ಗೆ ನಾವು ಮುಂದೆ ಬರೋಕ್ಕೆ ಸಾಧ್ಯವ್ರಿ. ಅದಕ್ಕೆ ಸಪೋರ್ಟ್ ಮಾಡಿರಿ ನಮ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಏನಾರು ತಪ್ಪು ಅನಿಸ್ತಂದ್ರೆ ದಯವಿಟ್ಟು ಕ್ಷಮಿಸ್ರಿ, ನಮ್ಗೆ ಸಾರಿ ಅಂತ ಹೇಳ್ಕೊಳಕತ್ತೀನಿ ರೀ. ಅಂಥದ್ದು ಏನಾರು ತಪ್ಪು ಅನಿಸ್ತಂದ್ರೆ ಕಮೆಂಟ್ನಲ್ಲಿ ಹೇಳ್ರಿ, ನಾವು ಸರಿಪಡಿಸ್ಕೊತೀವಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಮತ್ತು ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಬಾಯ್. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲ್ರಿ ಅಂತ ಹೇಳ್ಕೊತಾ ನಾನು ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ರೀ. ಮತ್ತು ನಾಳಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಬಾಯ್.